ಯಾಕೆ ಭೇಟಿಯಾಗಿ ಬಂದಿದೆ ಅಂದರೆ ನಮ್ಮ ಹುಡುಗಿಗೆ ಸ್ವಲ್ಪ ಇದು ಪಿಟ್ಸ್ ಬರ್ತಾ ಇತ್ತು. ಸರಿ ಸರ್. ಆದ್ದರಿಂದ ಇಲ್ಲಿ ಚೆನ್ನಾಗಿ ನೋಡ್ತಾರಂತ ಗೊತ್ತಾಯಿತು. ಆಡ್ತಾ ಇದ್ಲು, ತಲೆ ಸುತ್ತೋದು, ಪಿಟ್ಸ್ ಬರೋದು ಆಗ್ತಿತ್ತು. ಈಗ ಇಲ್ಲಿ ಮೆಡಿಸಿನ್ ತಗೊಳ್ಳೋದ್ರಿಂದ ಕಡಿಮೆ ಆಗಿದೆ. போகர் சித்த மருத்துவ நேயர்களுக்கு வணக்கம். இன்னைக்கு நம்ம பெங்களூர் கிளினிக்ல இருக்கோம். இன்னைக்கு நம்ம கிட்ட ஒரு 4 மாசத்துக்கு முன்னாடி ஒரு பேஷண்ட் வந்திருந்தாங்க. அவங்க என்ன கம்ப்ளைண்ட்டுக்காக வந்தாங்க, இப்ப எப்படி இருக்காங்க அப்படிங்கறத நம்ம சித்த மருத்துவத்தோட அசிஸ்டன்ட் இருக்காரு, நம்ம அவர் மூலியமா அவங்கள கேட்டு நம்ம தெரிஞ்சுக்கலாம். வணக்கம். வணக்கம் சார். இவங்க எத்தனை மாசத்துக்கு முன்னாடி வந்தாங்க? ஏன்னா இவங்களுக்கு லாங்குவேஜ் ப்ராப்ளமா இருந்து எக்ஸ்பிளைன் பண்ணி தான் நம்ம மெடிசன் கொடுத்தோம். அதனால எத்தனை மாசத்துக்கு முன்னாடி வந்தாங்க, இவங்களுக்கு என்ன பிரச்சனை இருந்தது, இப்ப எப்படி இருக்காங்க அப்படிங்கறத நம்ம நேரமா தெரிஞ்சுக்கிறதுக்காக நீங்க கேட்டு சொல்லுங்க. ಸರ್ ನಮಸ್ಕಾರ. ನಮಸ್ಕಾರ ಸರ್ ಎಲ್ಲಿಂದ ಬರ್ತೀವಿ? ಸರ್, ವೈಎನ್ಎಸ್ ಕೋಟೆ ಹತ್ರ ಪಾವಗಡ. ಏನ್ ಸಮಸ್ಯೆ ಇದೆ ಸರ್ ನಮಗೆ? ನಮ್ಮ ಹುಡುಗಿಗೆ ಫಿಟ್ಸ್ ಬರ್ತಾ ಇತ್ತು, ಗರ್ಭಚಿ ಪ್ರಾಬ್ಲಮ್ ಇತ್ತು. ಎಷ್ಟು ವರ್ಷದಿಂದ ಸರ್? ಸುಮಾರು 7 ವರ್ಷದಿಂದ. ಇವಾಗ ಎಷ್ಟು ತಿಂಗಳಿಂದ ನಮ್ಮ ಹತ್ರ ಮೆಡಿಸಿನ್ ತಗೊಂಡ್ರಿ? ನಿಮ್ಮ ಒಂದು 6 ತಿಂಗಳ ತಗೊಂತ ಇದ್ವಿ. ಓಕೆ, ಇವಾಗ ಹೇಗಿದೆ ಪ್ರೆಸೆಂಟ್? ಮುಂಚೆಗಿಂತ ಈಗ ಪರವಾಗಿಲ್ಲ, ಚೆನ್ನಾಗಿದೆ, ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಓಕೆ, இப்ப ஃபிக்ஸ் வந்து எவ்வளவு நாள் ஆகுது? டேட் கரெக்ட் ஆகுதுங்களா? ಪ್ರೆಸೆಂಟ್ ಅವ್ರಿಗೆ ಫಿಕ್ಸ್ ಬರ್ತಾ ಇದೆಯಾ? ಇದಕ್ಕೆ ಮುಂಚೆ ಬಂದಾಗೆ ಇತ್ತ, ಇವಾಗ ಇವಾಗ ಪರವಾಗಿಲ್ವಾ? ಇಲ್ಲ, ಮುಂಚೆ ಯಾವಾಗ ಒಂದ್ಸತಿ ಬರ್ತಾ ಇತ್ತು, ಕೆಲವು ದಿನ ಮುಂಚೆ 3-4 ಸತಿ ಬಂತು. ಇಲ್ಲಿ ಬಂದಾಗಿಂದ ಸ್ಟಾಪ್ ಆಗ್ತಾ ಇದೆ. ಈಗ 2 ತಿಂಗಳಿಂದ ಒಂದ್ಸತಿನೂ ಬಂದಿಲ್ಲ. ಓಕೆ, ಅವರು ಆಕ್ಟಿವಿಟೀಸ್ ಎಲ್ಲ ಇವಾಗ ಹೇಗಿದೆ? ಓಡಾಡೋದು, ಕೆಲಸ ಮಾಡೋದು ಎಲ್ಲ ಹೆಂಗಿದೆ? ಆಕ್ಟಿವಿಟೀಸ್ ಅಂದ್ರೆ ಮುಂಚೆಗಿನ್ನ ಈ ಸತಿ ಚೆನ್ನಾಗಿದೆ. ಅವಾಗ ಅಂದ್ರೆ ಎಲ್ಲಂದ್ರಲ್ಲೇ ತಲೆ ಸುತ್ತೋದು, ಒಂಥರ ಕಾಲು ಕೈ ಎಲ್ಲ ನಡಗೋದು ಆತರ ಇತ್ತು. ಈಗ ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, 7 ವರ್ಷದಿಂದ ಗರ್ಭಚೀಲದ ಸಮಸ್ಯೆ ಮತ್ತು ಫಿಕ್ಸ್ ಇಂದ ಬಳಲುತ್ತಿದ್ದು ಇವಾಗ ನಮ್ಮ ಹತ್ರ ಬಂದು 6 ತಿಂಗಳು ಮೆಡಿಸಿನ್ ತಗೊಂಡು ಗುಣವಾಗಿದ್ದಾರೆ. ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.